ಓಂ ಶ್ರೀ ನಂದಿಕೇಶ್ವರ ಸ್ವಾಮಿ ನಮಃ. ನಮ್ಮ ಆಸ್ಪತ್ರೆಯ ಪಕ್ಕದಲ್ಲಿರುವಂತಹ ಶ್ರೀ ನಂದಿಕೇಶ್ವರ ಸ್ವಾಮಿ ದೇವಸ್ಥಾನವನ್ನು ಜೀರ್ಣೋದ್ಧಾರವನ್ನು 2 ವರ್ಷಗಳ ಹಿಂದೆ ನಾವು ಬೃಹತ್ತಾಗಿ 50 ಲಕ್ಷ ವೆಚ್ಚದಲ್ಲಿ ಮಾಡಿರ್ತೇವೆ. ಹಾಗೆ ಈ ವರ್ಷ ನಾವು 2ನೇ ವರ್ಷದ ವರ್ಧಂತಿಯನ್ನ ಮಾಡ್ತಾ ಇದ್ದೇವೆ. ಹಾಗೆ ಈ ಬಾರಿ ವಿಶೇಷ ಅಂತ ಹೇಳಿದ್ರೆ ಒಂದು ಒಳ್ಳೆಯ ಸುಸಜ್ಜಿತವಾದಂತಹ ಸ್ವಾಗತ ಗೋಪುರವನ್ನ ಈ ದಿವಸ ಮಾಡಿ ಲೋಕಾರ್ಪಣೆ ಮಾಡಿದ್ದೇವೆ. ಅದರ ಜೊತೆಗೆ 50 kg ಹಿತ್ತಾಳೆಯಿಂದ ದೇವರ ದ್ವಾರ ಬಾಗಿಲಿನ ಆವರಣವನ್ನು ಕೂಡ ನಾವು ಇವತ್ತು ಮಾಡಿ ಅದನ್ನು ಉದ್ಘಾಟನೆ ಮಾಡಿದ್ದೇವೆ. ಇವತ್ತಿನ ಈ ಉದ್ಘಾಟನಾ ಕಾರ್ಯಕ್ರಮವನ್ನ ರಾಧಾಕೃಷ್ಣರವರ ಅಧ್ಯಕ್ಷತೆಯಲ್ಲಿ ಚಂದ್ರಮರ್ಕಲ್ರು, ನಮ್ಮ ಡಾಕ್ಟರ್ ಚಂದ್ರಮರ್ಕಲ್ರವರು, ನಾವು ಆಸ್ಪತ್ರೆ ವೈದ್ಯಾಧಿಕಾರಿಗಳು ಹಾಗೂ ಇದರ ಉದ್ಘಾಟನೆಯನ್ನ ದ್ವಾರಬಾಗಿಲ ಉದ್ಘಾಟನೆಯನ್ನ ನಿರ್ಮಿತಿ ಕೇಂದ್ರ ಇಂಜಿನಿಯರ್ ಆದಂಥ ಗಣೇಶ್ ಪ್ರಸಾದ್ ಶೆಟ್ಟಿ ಅವರು, ಹಾಗೆ ಹಿತ್ತಾಳೆ ಆವರಣದ ಉದ್ಘಾಟನೆಯನ್ನ ಪ್ರಕಾಶ್ ಶೆಟ್ಟಿ ಅವರು, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಡತಾಡಿ ಇವರು ನೆರವೇರಿಸಿರ್ತಾರೆ. ಹಾಗೆ ಈ ಒಂದು ಕಾರ್ಯದಲ್ಲಿ ಸಹಸ್ರಾರು ಮಂದಿ ಭಕ್ತಾದಿಗಳು ತಮ್ಮ ಕೊಡುಗೆಯನ್ನ ನೀಡಿರ್ತಾರೆ. ಅವರೆಲ್ಲರಿಗೂ ನಂದಿಕೇಶ್ವರ ಸ್ವಾಮಿ ಆಯುರಾರೋಗ್ಯ, ಐಶ್ವರ್ಯ, ಸರ್ವಸುಖ, ನೆಮ್ಮದಿಯನ್ನು ಕರುಣಿಸಿ ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ಮುಂದಿನ ದಿವಸಗಳಲ್ಲಿ ಕೂಡ ಎಲ್ಲಾ ಭಕ್ತರಿಗೆ ನಂದಿಕೇಶ್ವರ ಸ್ವಾಮಿ ಅನುಗ್ರಹ ನೀಡಬೇಕು. ಒಂದು ಪ್ರತೀತಿ ಇದೆ, ಏನಂತ ಹೇಳಿದ್ರೆ ನಂದಿಕೇಶ್ವರನಲ್ಲಿ ಒಮ್ಮನಸ್ಸಿನಿಂದ ಬೇಡ್ಕೊಂಡ್ರೆ ಆಗದೆ ಇರುವಂತದ್ದೇ ಇಲ್ಲ. ಇಲ್ಲಿ ಬರುವಂತಹ ಎಲ್ಲ ರೋಗಿಗಳಿಗೂ ವರಪ್ರದಾಯಿನಿಯಾಗಿ ನಂದಿಕೇಶ್ವರ ಸ್ವಾಮಿ ತನ್ನ ಅನುಗ್ರಹದ ಮುಖಾಂತರ ಬರುವ ರೋಗಿಗಳಿಗೆ ಏನು ತೊಂದರೆ ಆಗದ ರೀತಿಯಲ್ಲಿ ಹರಸ್ತಾ ಬಂದಿರುವಂತದ್ದು ನಾವು ನೋಡ್ತಾ ಇದ್ದೇವೆ. ಹಾಗೆ ಮುಂದಿನ ದಿವಸಗಳಲ್ಲಿ ಕೂಡ ಆಸ್ಪತ್ರೆಯವರಿಗೂ, ಬರುವ ರೋಗಿಗಳಿಗೂ, ಸಾರ್ವಜನಿಕರಿಗೂ, ಅವರ ಭಕ್ತಾದಿಗಳಿಗೆ ಎಲ್ಲರಿಗೂ ಕೂಡ ನಂದಿಕೇಶ್ವರ ಸ್ವಾಮಿ ತನ್ನ ಅನುಗ್ರಹ ರೂಪದಲ್ಲಿ ಹಾರೈಸ್ತಾ ಇರಬೇಕನ್ನುವಂತ ಒಂದು ವಿಶ್ವಾಸದೊಂದಿಗೆ ಇವತ್ತಿನ ನನ್ನ ಮಾತನ್ನು ಮುಗಿಸ್ತೇವೆ. ಆದ್ಮೇಲೆ ಇವತ್ತು ನಂದಿಕೇಶ್ವರ ದೇವಸ್ಥಾನ ಅನ್ನುವಂಥದ್ದು ಉದ್ಘಾಟನೆ ಆಗಿ 2 ವರ್ಷ ಆಗಿರ್ತದೆ. ಈ ಉದ್ಘಾಟನೆ ಆದಂಥ ಈ ಕಾರ್ಯಕ್ರಮ ಅನ್ನೋದು ಇವತ್ತು 2ನೇ ವರ್ಷದ ವರ್ಧಂತಿ ಅನ್ನೋಂಥದ್ದು ನೆರವೇರಿಸಿತು. ಈ ಕಾರ್ಯಕ್ಕೆ ನಮ್ಮ ಸಂಪೂರ್ಣವಾಗಿ ರಾಧಾಕೃಷ್ಣರವರು ಹಾಗೆ ನಮ್ಮ ಡಾಕ್ಟರ್ ನಾಗೇಶ್ವರವರ ಸಂಪೂರ್ಣ ಬಲ ಮತ್ತು ಎಡ ಇಬ್ಬರಿದ್ದ ಹಾಗೆ ಇಡೀ ಆ ನಂದಿಕೇಶ್ವರನ ಕೃಪೆಗೆ ಪಾತ್ರರಾಗಿ ನಂದಿಕೇಶ್ವರ ದೇವರಿಗೆ ಏನೆಲ್ಲ ಆಗಬೇಕನ್ನೋದು ನನ್ನನ್ನು ಸಹವಾಗಿ ಅವರು ಸೇರಿಸಿಕೊಂಡು ಅತ್ಯುತ್ತಮವಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿ ಈ ಊರಿನ ಜನತೆಗೆ ಹಾಗೂ ಊರಿಗೆ ಹಾಗೂ ಈ ಆಸ್ಪತ್ರೆಯಲ್ಲಿ ಆಗುವಂಥ ರೋಗಿಗಳು ಇಲ್ಲಿ ಬಂದು ನಂದಿಕೇಶ್ವರನನ್ನ ಬೇಡಿಕೊಂಡು ಹೋದಾಗ ಅವರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಿದ್ದ ಹಾಗೆ ಅವರ ಆರೋಗ್ಯ ಅನ್ನೋದು ಗುಣವಾಗಿ ನಾನೇ ಸಾಕ್ಷಿಯಾಗಿದ್ದೇನೆ. ಸುಮಾರು ಹಲವು ಜನರಿಗೆ ನಾನು ಇಲ್ಲಿ ಬಂದು ಕೇಳ್ಕೊಂಡಿದ್ದೇನೆ. ಅದೇ ಕೋವಿಡ್ ಸಮಯದಲ್ಲಿ ಸಹವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಗುಣಮುಖರಾಗಿ ಹೋಗಿದ್ದಾರೆ. ಹಾಗೆ ಇಲ್ಲಿ ಇರುವಂಥ ಎಲ್ಲ ವೈದ್ಯಾಧಿಕಾರಿಗಳು ಬೆಳಿಗ್ಗೆ ಬಂದು ಈ ದೇವರಲ್ಲಿ ಬಂದು ಪ್ರಾರ್ಥನೆ ಮಾಡಿ ನಾನು ನಮ್ಮ ಇಲ್ಲಿ ಬರುವಂಥ ರೋಗಿಗಳು ಗುಣಮುಖವಾಗಿ ಹೋಗಲಿ ಅಂತಲೇ ಬೇಡ್ಕೊಳ್ತಿದ್ರು. ಆದರೆ ಈ ನಂದಿಕೇಶ್ವರ ಸಂಪೂರ್ಣವಾಗಿ ಕೃಪೆಯನ್ನು ಇದು ಮಾಡಿದ್ದಾರೆ. ಈ ನಂದಿಕೇಶ್ವರನ ಇದಕ್ಕೆ ಒಂದು 50 kg ತಾಮ್ರದ ಹೊದಿಕೆ ಮಾಡುವಂಥದ್ದು ಅನ್ನುವಂಥದ್ದು ಅವರ ಸಂಕಲ್ಪ ಇತ್ತು. ಆದರೆ ಸಾಮಾನ್ಯ 125 kgಕ್ಕಿಂತಲೂ ಮೇಲೆ ಹೆಚ್ಚಿನ ತಾಮ್ರದ ಹೊದಿಕೆಗೆ ಜನರು ಸಹಕರಿಸಿದ್ದಾರೆ. ಹಾಗೆ ಇಲ್ಲಿ ಕೇಳಿದಂಥ ಯಾರು ಸಹವಾಗಿ ನಂದಿಕೇಶ್ವರಿಗೆ ಇಲ್ಲ ಅಂತಲೇ ಹೇಳೋದಿಲ್ಲ, ಎಲ್ಲ ಭಕ್ತಾದಿಗಳು ಸಂಪೂರ್ಣವಾಗಿ ಸಹಕಾರ ಮಾಡಿದ್ದಾರೆ. ಹಾಗೆ ನಮಗೆ ಇಲ್ಲಿಯ ಮಾಧ್ಯಮ ಮಿತ್ರರು ಇವರು ಎಲ್ಲರೂ ಸಂಪೂರ್ಣವಾಗಿ ಅವರೆಲ್ಲರೂ ಸಹಕರಿಸಿದ್ರಿಂದ ಈ ದೇವಸ್ಥಾನ ಚೆನ್ನಾಗಿ ಬೆಳೆದಿದೆ. ಈ ದೇವಸ್ಥಾನಕ್ಕೆ ತುಂಬ ಕಲೆ ಇದೆ. ಇದಕ್ಕೆ ಬನ್ನಿ, ಎಲ್ಲರೂ ಬಂದು ಭಾಗವಹಿಸಿ ದೇವರೆಲ್ಲ ಕೃಪೆಗೆ ಪಾತ್ರರಾಗಿ ನಿಮ್ಮ ಸಂಪೂರ್ಣವಾದ ಇಷ್ಟಾರ್ಥ ಸಿದ್ಧಿ ಆಗ್ತಿದೆ ಅನ್ನೋದನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಶ್ರೀ ನಂದಿಕೇಶ್ವರ ದೇವಸ್ಥಾನ ಇದು ಬಹಳ ವರ್ಷ ಹಿಂದಿನ ದೇವಸ್ಥಾನ. ಸಾಧಾರಣ ಅಲ್ಲೊಂದು ದೇವಸ್ಥಾನ ಇದ್ದಿತ್ತು, ಇಲ್ಲೊಂದು ಇದು 3ನೇ ದೇವಸ್ಥಾನ ಆದ್ದೀಗ ಹೊಸ ಕಟ್ಟಡ. ಇದರಲ್ಲಿ ನಾವು ಸಾಧಾರಣ 40 ವರ್ಷದಿಂದ ಪೂಜೆ ಮಾಡ್ತಾ ಬಂದಿದ್ದೇವೆ. 40 ವರ್ಷದಿಂದ ಪೂಜೆ ಮಾಡ್ತಾ ಬಂದಿದ್ದೇನೆ. ದೇವರು ಎಲ್ಲರಿಗೂ ವಿದ್ಯಾ, ಬುದ್ಧಿ, ಶ್ರೇಯಸ್ಸು, ಆರೋಗ್ಯ, ಸಂಪತ್ತು ಎಲ್ಲ ಕೊಟ್ಟು ಅನುಗ್ರಹ ನಡೆಸಿಕೊಟ್ಟು ಇಲ್ಲಿ ಬಂದವರ ಸಂಕಲ್ಪ ಪೂರ್ಣ ನೆರವೇರಿಸಿ. ಆದ್ರಿಂದ ಆ ದೇವರನ್ನ ನಂಬಿದವರಿಗೆ ಕೈ ಬಿಡುವುದಿಲ್ಲ. ಅವನು ಯಾವಾಗಲೂ ಚಿರನಾಯುವಾಗಿ ಇರ್ತಾರೆ, ಇಷ್ಟಾರ್ಥವನ್ನು ನೆರವೇರಿಸಿ ಕೊಡ್ತಾರೆ. ಶ್ರೀ ನಂದಿಕೇಶ್ವರ ದೇವಸ್ಥಾನ ಪುರಾತನವಾದ ದೇವಸ್ಥಾನ. ಇದನ್ನು 2 ವರ್ಷದ ಹಿಂದೆ ಶಿಲಾಮಯವನ್ನು ನಮ್ಮ ಡಾಕ್ಟರ್ ನಾಗೇಶ್ ಹಾಗೂ ನಮ್ಮ ನೇತೃತ್ವದಲ್ಲಿ ಒಂದು ವಿಜೃಂಭಣೆಯಾಗಿ ಮಾಡಿದ್ದೇವೆ. ಶಿಲಾಮಯ ದೇವಸ್ಥಾನ ನಿರ್ಮಾಣ ಆಗಿದೆ. ಪ್ರಥಮ ಇವತ್ತು 2ನೇ ವರ್ಷದ ವರ್ಧಂತಿ ಉತ್ಸವದ ಸಮಯದಲ್ಲಿ ನಮ್ಮ ದೇವರಿಗೆ ಹಿತ್ತಾಳೆ ಹೊದಿಕೆ, ಮೆಟ್ಟಿಲಿಗೆ ಹಿತ್ತಾಳೆ ವೇದಿಕೆಯನ್ನು ಹಾಗೂ ಮುಖದ್ವಾರವನ್ನು ಉದ್ಘಾಟನೆ ಮಾಡಿದ್ದೇವೆ. ಹಾಗೆ ಅನ್ನ ಸಂತರ್ಪಣೆಯನ್ನು ಇಟ್ಕೊಂಡಿದ್ದೇವೆ. ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ನಂದಿಕೇಶ್ವರ ಪರವಾಗಿ ವಿನಂತಿಯನ್ನು ಮಾಡ್ಕೊಳ್ತೇವೆ.